ಎಲ್ಲ ರೈತ ಬಾಂಧವರಲ್ಲಿ ಮನವಿ. ಇದು ಕಂದಾಯ ಇಲಾಖೆ, ಕರ್ನಾಟಕ ಸರ್ಕಾರ ಕಂದಾಯ ಇಲಾಖೆಯ ಪ್ರಕಟಣೆ. ಕರ್ನಾಟಕ ಸರ್ಕಾರದ ಪೌತಿ ಖಾತೆ ಆಂದೋಲನದ ಅಡಿಯಲ್ಲಿ ಎಲ್ಲ ರೈತ ಬಾಂಧವರು ತಮ್ಮ ಪೂರ್ವಿಕರ ಹೆಸರಿನಲ್ಲಿರ್ತಕ್ಕಂಥ ಜಮೀನುಗಳನ್ನು ತಮ್ಮ ಹೆಸರಿಗೆ ಅತ್ಯಂತ ಸರಳ ದಾಖಲಾತಿಗಳನ್ನು ಒದಗಿಸಿ ಸರಳ ರೀತಿಯಲ್ಲಿ ಈ ಪೌತಿ ಖಾತೆಯನ್ನು ಮಾಡಿಕೊಳ್ಳೋದಕ್ಕೆ ಅವಕಾಶ ಇದೆ. ಆದ್ದರಿಂದ ಎಲ್ಲ ರೈತ ಬಾಂಧವರು ತಮ್ಮ ಆಧಾರ್ ಕಾರ್ಡು, ವಂಶವೃಕ್ಷ ಮತ್ತು ಮರಣ ಪ್ರಮಾಣ ಪತ್ರ, ಪಹಣಿಯನ್ನು ಕೊಟ್ಟು ಈ ಪೌತಿ ಖಾತೆ ಆಂದೋಲನದ ಅಡಿಯಲ್ಲಿ ಅರ್ಜಿಗಳನ್ನು ಸಲ್ಲಿಸಿಕೊಂಡು ಸರಳ ರೀತಿಯಲ್ಲಿ ತಮ್ಮ ಹೆಸರಿಗೆ, ವಾರಸುದಾರರ ಹೆಸರಿಗೆ ಖಾತೆ ಬದಲಾವಣೆ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಆದ್ದರಿಂದ ಈ ಒಂದು ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಬೇಕಾಗಿ ಎಲ್ಲ ರೈತ ಬಾಂಧವರಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಹೆಚ್ಚಿನ ಮಾಹಿತಿಗಾಗಿ ನಾಡ ಕಚೇರಿಯ ಗ್ರಾಮ ಲೆಕ್ಕಾಧಿಕಾರಿಗಳನ್ನು ಸಂಪರ್ಕಿಸಬೇಕಾಗಿ ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇನೆ. ಈ ಒಂದು ರೈತ ಬಾಂಧವರಿಗೆ ಒಂದು ಸುವರ್ಣ ಅವಕಾಶ. ಕಂದಾಯ ಇಲಾಖೆ ಇವತ್ತೊಂದು ಏನೊಂದು ಉಚಿತವಾಗಿ ಪೌತಿ ಆಂದೋಲನವನ್ನು ಆಯೋಜಿಸಿದೆಯೋ ಇದರ ಸದುಪಯೋಗವನ್ನು ರೈತ ಬಾಂಧವರು ಎಲ್ಲ ಸಣ್ಣ ಪುಟ್ಟ ಸಮಸ್ಯೆ ಇರ್ತಕ್ಕಂಥವ್ರನ್ನ ಸರಿಪಡಿಸ್ಕೊಂಡು ಇದರ ಸದುಪಯೋಗ ಪಡಿಸ್ಕೊಂಡು ಎಲ್ಲರೂ ಖಾತೆದಾರರಾಗಲಿಕ್ಕೆ ಅವಕಾಶ ಇದೆ. ಇದೊಂದು ಅವಕಾಶವನ್ನ ಬಳಸಿಕೊಂಡು ಸದುಪಯೋಗ ಪಡಿಸಬೇಕು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ರೈತ ಬಾಂಧವರಲ್ಲಿ ಮನವಿಯನ್ನ ಮಾಡ್ತಾ ಇದ್ದೀವಿ. ಈ ಒಂದು ಹೆಚ್ಚಿನ ಮಾಹಿತಿಗಾಗಿ ಈಗಾಗಲೇ ಹೇಳಿದಂಗೆ ಕಂದಾಯಾಧಿಕಾರಿಗಳನ್ನ ಭೇಟಿ ಮಾಡಿ ಕಂದಾಯ ಇಲಾಖೆಯ ಒಂದು ಮಾರ್ಗದರ್ಶನದಂತೆ ಇದರ ಉಪಯೋಗವನ್ನು ಪಡಿಬೇಕು ಅಂತ ಹೇಳಿ ನಾವು ಕಂದಾಯ ಇಲಾಖೆಯವರು ಸುಧಾ ಒತ್ತಾಯ ಮಾಡಿದ್ದೀವಿ. ಮತ್ತೆ ರೈತ ಬಾಂಧವರಲ್ಲೂ ಮನವಿಯನ್ನ ಮಾಡ್ತೀವಿ. ಇದರ ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ತೀವಿ.